ಭೂಮಿಯಲ್ಲಿರೋದೆಲ್ಲವೂ ದೇವರದೇ. ಹಾಗಾದ್ರೆ ದೇವರೇ ಇದನ್ನು ಹೇಳ್ಬಿಟ್ಟಿದ್ದಾರೆ ಪ್ರಕಟಣೆಯಲ್ಲಿ, ಈ ಭೂಮಿನ, ಹಳೆ ಭೂಮಿನ ನಾನು ನಾಶ ಮಾಡಿಬಿಟ್ಟು ಹೊಸ ಭೂಮಿನೇ ಸೃಷ್ಟಿ ಮಾಡ್ತೀನಿ ಅಂತ ಹೇಳಿದ್ದಾನೆ ಇಲ್ವೋ? ಹೇಳಿದ್ದಾನೆ. ಆಮೇಲೆ ಹಾಗಾದರೆ ನಾವು ಭೂಮಿಲಿ ಏನೇ ಕೂಡಿಸಿಟ್ರು, ಎಷ್ಟೇ ಕಟ್ಕೊಂಡು ಇಟ್ಕೊಂಡ್ರು, ಏನೇ ವಾಹನಗಳು ಇಟ್ಕೊಂಡ್ರು, ಎಷ್ಟೇ ದುಡ್ಡು ಇಟ್ಕೊಂಡ್ರು, ಎಷ್ಟೇ ಚಿನ್ನ ಬೆಲೆ ಇಟ್ಕೊಂಡ್ರು, ಒಂದು ದಿನ ಇಡೀ ಭೂಮಿನೇ ನಾಶ ಮಾಡ್ತೀನಿ ಅಂದರೆ ದೇವರು ನಾವು ಕಟ್ಟಿದ್ದು, ನಾವು ಕೂಡಿಸಿಟ್ಟಿದ್ದು ಯಾವುದನ್ನ ಉಳಿತದ? ಯಾವುದೂ ಇಲ್ಲ. ಎಲ್ಲವೂ ಒಂದು ದಿನ ದೇವರು ನಾಶ ಮಾಡ್ಬಿಡ್ತಾನೆ. ಆದ್ರಿಂದಲೇ ದೇವರು ಹೇಳೋದು, ದುಡಿರಿ, ಕೆಟ್ಟೋಗುವ ಈ ಆಹಾರಕ್ಕಾಗಿ ದುಡಿಬೇಡ್ರಿ, ಪರಲೋಕದಲ್ಲಿ ನಿತ್ಯತ್ವದಲ್ಲಿ ಉಳಿಯುವ ಆಹಾರಕ್ಕಾಗಿ ದುಡ್ರಿ, ಅದು ನಿಮಗೆ ಆಶೀರ್ವಾದವನ್ನು ಉಂಟು ಮಾಡುತ್ತದೆ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಅದು ನಂಬರ್ ಮಾತು ನಾವು ಕರುವನ್ನು ತಟ್ಟುತ್ತ ದೇವ್ರ ನಾಮವನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲೆಲೂಯಾ. ಹಾಗಾದರೆ ದೇವರಿಗಾಗಿ ನೀನು ದುಡಿಯುವಂಥ ಒಂದು ಕಾರ್ಯವಾದರೆ